ನಮಸ್ಕಾರ ಎಲ್ಲರಿಗೂ. ಎಲಾನ್ ಮಸ್ಕ್ ಅಂದ ತಕ್ಷಣ ನಿಮಗೆ ಒಬ್ಬ ವ್ಯಕ್ತಿ ಕಣ್ಮುಂದೆ ಬರ್ತಾರೆ. ಟೆಸ್ಲಾ ಅನ್ನುವ ಒಂದು ಕಾರ್ ಕಂಪನಿ ನಡೆಸ್ತಾ ಇರೋ, ಪೇಪಾಲ್ ಅನ್ನು ನಡೆಸ್ತಾ ಇರೋ, ಮತ್ತೆ ಸ್ಪೇಸ್ ಎಕ್ಸ್ ಅಂತ ಒಂದು ಪ್ರೈವೇಟ್ ಬಾಹ್ಯಾಕಾಶ ಸಂಸ್ಥೆ ನಡೆಸ್ತಾ ಇರೋ, ಈ ತರ ಈ ಎಲಾನ್ ಮಸ್ಕ್ ಅನ್ನುವ ವ್ಯಕ್ತಿ ಅಮೆರಿಕದ ತುಂಬಾ ಫೇಮಸ್ ಉದ್ಯಮಿ ಆಗಿದ್ದಾರೆ. ಇವರು ನ್ಯೂರಾಲಿಂಕ್ ಅಂತ ಒಂದು ಟೆಕ್ನಾಲಜಿನ ತರಬೇಕು ಅಂತ ಇವ್ರದೊಂದು ಪ್ಲಾನ್ ಇದೆ. ಏನಿದೆ ನ್ಯೂರಾಲಿಂಕ್ ಅನ್ನೋ ಟೆಕ್ನಾಲಜಿ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ನ್ಯೂರಾಲಿಂಕ್ ಅನ್ನುವುದು ಒಂದು ಬ್ರೈನ್ ಮತ್ತೆ ಮಷಿನ್ ಇಂಟರ್ಫೇಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅಂದ್ರೆ ಈ ನಮ್ಮ ಬ್ರೈನ್ ಅಲ್ಲಿ ನಮಗೆ ಗೊತ್ತಿದ್ದಂಗೆ ಎಷ್ಟೊಂದು ನ್ಯೂರಾನ್ಸ್ ಗಳಿರುತ್ತೆ. ಅದು ನಾವು ಇನ್ಫಾರ್ಮೇಶನ್ಗಳು ಟ್ರಾನ್ಸ್ ಮಾಡುತ್ತೆ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ. ಆ ಒಂದು ಇನ್ಫಾರ್ಮೇಶನ್ ಏನಿರುತ್ತೆ, ಅಥವಾ ನಮ್ಗೆ ಈ ಜಾಗದಲ್ಲಿ ಹಿಂಗ ಆಗ್ತಾ ಇದೆ, ಇದನ್ನ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ಬ್ರೈನ್ ಎಲ್ಲಾ ನರ್ವ್ಸಿಗೂ ಕನೆಕ್ಟ್ ಆಗಿರುತ್ತಲ್ಲ ಬಾಡಿಲಿ, ಆ ತರ ತುಂಬಾ ನ್ಯೂರಾನ್ಸ್ ಗಳಿಂದ ಬ್ರೈನ್ ಕೂಡಿರುತ್ತೆ. ಆ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನಿಗೆ ಸಂದೇಶಗಳು ಎಲೆಕ್ಟ್ರಿಕ್ ಚಾರ್ಜಸ್ ಮೂಲಕ, ಅಂದ್ರೆ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಅಯಾನ್ಸ್ ಗಳ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ಗಳು ಟ್ರಾನ್ಸ್ಫರ್ ಆದಾಗ ನಾವು ಯಾವುದೇ ಒಂದು ಹಾಡನ್ನು ನೆನೆಸ್ಕೊಂಡಿದ್ರೆ, ಅಥವಾ ಯಾವುದೇ ಒಂದು ಹಿಂದಿನ ಮೆಮೊರಿಯನ್ನು ನೆನೆಸ್ಕೊಂಡಿದ್ರೆ, ಅಥವಾ ಏನಾದ್ರೂ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರೆ ಒಳಗಡೆ ಈ ನ್ಯೂರಾನ್ಸ್ ಗಳು ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಇದನ್ನ ನಾವು ಬರೀ ಆಕ್ಷನ್ ಗಳ ಮೂಲಕ ಅಥವಾ ನಮ್ಮ ಯೋಚನೆಗಳ ಮೂಲಕ ಅಷ್ಟೇ ಇಷ್ಟು ದಿನ ತಿಳ್ಕೊಂತಾ ಇದ್ವಿ. ಆದ್ರೆ ಈ ನ್ಯೂರಾಲಿಂಕ್ ಟೆಕ್ನಾಲಜಿಯನ್ನು ಬಳಸಿದ್ರೆ ನಾವು ಏನು ಮಾಡ್ತಾ ಇದೀವಿ, ಅಂದ್ರೆ ನಮ್ಮ ಬ್ರೈನ್ ಒಳಗಡೆ ಏನ್ ಮಾಡ್ತಾ ಇದೆ ಅದನ್ನ ಹೊರಗಡೆ ನಾವು ಮಷಿನ್ ಅಲ್ಲಿ ನೋಡಬಹುದು. ಆಮೇಲೆ ಅದೇ ಪವರ್ ಇಂದ ನಾವು ಬ್ರೈನ್ ಪವರ್ ಇಂದ ರೋಬೋಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದಾಗ್ಲಿ, ಅಥವಾ ಏನೋ ಒಂದು ಮಷಿನ್ ಕಂಟ್ರೋಲ್ ಮಾಡೋದಾಗ್ಲಿ, ಈ ತರ ಒಂದು ಟೆಕ್ನಾಲಜಿ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಇದನ್ನ ಹೆಂಗೆ ಮಾಡ್ತಾರೆ ಅಂತ ಒಂದು ಕ್ವಶನ್ ಬರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮನುಷ್ಯನ ತಲೆಬುರುಡೆ ಇರುತ್ತಲ್ಲ, ಅದರಲ್ಲಿ ಚಿಕ್ಕ ಒಂದು ರಂಧ್ರ ಮಾಡ್ತಾರೆ. ಅಂದ್ರೆ ಬಹಳ ದೊಡ್ಡದಲ್ಲ, ಇದು 1 ತಾಸು ಆಪರೇಷನ್ ಆಗುತ್ತೆ ಅಂತ ಅವರೇ ಡಿಸ್ಕ್ರೈಬ್ ಮಾಡಿದ್ದಾರೆ. ಮನುಷ್ಯನ ತಲೆಯಲ್ಲಿ ಚಿಕ್ಕ ಒಂದು ರಂಧ್ರ ಮಾಡಿ ಆ ನ್ಯೂರಾಲಿಂಕ್ ಅನ್ನೋ ಒಂದು ಚಿಪ್ ಬರುತ್ತೆ. ಅದು ಎಷ್ಟು ಡೈಮೆನ್ಷನ್ ಅಂತ ಅವರು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ನೋಡಬಹುದು. ಆ ನ್ಯೂರಾಲಿಂಕ್ ಅನ್ನೋ ಒಂದು ಚಿಪ್ ಅನ್ನ ಆ ತಲೆಬುರುಡಲ್ಲಿ ಎಲ್ಲಿ ಸಣ್ಣ ಒಂದು ಪೀಸ್ ಮಾಡಿರ್ತಾರೆ, ಆ ರಂಧ್ರ ಮಾಡಿರ್ತಾರೆ, ಅಲ್ಲಿ ಅಳವಡಿಕೆ ಮಾಡ್ತಾರೆ. ಅಲ್ಲಿ ಅಳವಡಿಕೆ ಮಾಡಿ ಮತ್ತೆ ಅದನ್ನು ವಾಪಸ್ಸು ಕ್ಲೀನ್ ಆಗಿ ಮತ್ತೆ ಜೋಡಿಸ್ತಾರೆ. ಹಿಂಗ ಮಾಡಿದ ತಕ್ಷಣ ಅದರಲ್ಲಿ ನಮ್ಮ ಬ್ರೈನ್ ಅಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್ಗಳು, ನಮ್ಮ ನ್ಯೂರಾನ್ ಏನೇನು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡ್ತಾ ಇದೆ, ನಾವು ಏನೇನರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಅದೆಲ್ಲ ನಾವು ಮಷಿನ್ ಅಲ್ಲಿ ನೋಡಬಹುದಾಗಿದೆ. ಮತ್ತು ಇದನ್ನ ಯೂಸ್ ಮಾಡಿ ನಾವು ಯಾವುದೋ ಒಂದು ಮೆಮೊರಿಯನ್ನು ನೆನೆಸ್ಕೊಂಡ್ವಿ. ನಾವು ಏನಾದ್ರೂ ಒಂದು ಯೋಚನೆ ಮಾಡಿದಾಗ ಬ್ರೈನ್ ಅಲ್ಲಿ ಏನೋ ಒಂದು ನಡೆಯುತ್ತೆ ಅಂತ ನಮಗೆ ಗೊತ್ತಿದೆ. ಆದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಲ್ವಲ್ಲ. ಈಗ ನಾವೇನೋ ಮಾಡ್ತಾ ಇರ್ತೀವಿ, ಅದು ನಮಗಷ್ಟೇ ಗೊತ್ತಾಗ್ತಾ ಇರ್ತದೆ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲ್ಲ. ಸೊ ಈ ಚಿಪ್ ನಮ್ಮ ಅಲ್ಲಿ ಅಳವಡಿಕೆ ಆಗಿರೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಮೆಮೊರೀಸ್ ಬಂದ್ರೆ ಅದು ನಮ್ಗೆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಹೊರಗಡೆ. ಯಾವ ಮೆಮೊರಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ ಒಬ್ಬ ಮನುಷ್ಯ, ಅಥವಾ ಆ ಮೆಮೊರಿನ ನೀವು ಡೌನ್ಲೋಡ್ ಮಾಡಬಹುದು ಆ ಚಿಪ್ ಇದರಿಂದ. ಅದನ್ನ ನೀವು ಬ್ಯಾಕಪ್ ಆಗಿ ಇಟ್ಕೋಬಹುದು. ಅವರು ಇನ್ನೂ ಮುಂದುವರೆದು ಹೇಳ್ತಾರೆ ಅವರ ಭಾಷಣಗಳಲ್ಲಿ, ಒಬ್ಬ ಮಾನವನ ಜೀವಿತಾವಧಿಯಲ್ಲಿ ಅವನು ಚಿಕ್ಕ ವಯಸ್ಸಿನಿಂದ ಏನಾದ್ರೂ ಈ ಚಿಪ್ ಅನ್ನು ಅಳವಡಿಕೆ ಮಾಡಿದ್ರೆ ಅವನ ಹೋಲ್ ಒಂದು 50-60 ವರ್ಷ ಕಳೆದಿದ್ದಾನೆ ಅಂತಂದ್ರೆ ಅದಿಷ್ಟು ಮೆಮೊರಿ ಸೇವ್ ಆಗಿರುತ್ತೆ. ಅದೇ ಅಂದ್ರೆ ಅಷ್ಟು ಇರ್ಲಾದ್ರು ಕೂಡ ಮೇನ್ ಯಾವ್ದು ಮೆಮೊರಿ ನೆನಪಿರುತ್ತೋ ಅದೆಲ್ಲ ಸೇವ್ ಆಗಿರುತ್ತೆ ಆ ಚಿಪ್ ಅಲ್ಲಿ. ಅದನ್ನ ನಾವು ವೈಫೈ ಕನೆಕ್ಟ್ ಮಾಡ್ಬೋದು. ಮತ್ತೆ ಆ ಬ್ರೈನ್ ಅಲ್ಲಿ ಏನು ಚಿಪ್ ಏನು ಹಾಕಿರ್ತಾರೆ ಆ ಬುರ್ಡೆಯಲ್ಲಿ, ಅದನ್ನ ನೀವು ವೈಫೈ ಕನೆಕ್ಟ್ ಮಾಡಿ ಡೇಟಾ ಹೆಂಗೆ ನಾವು ಮೊಬೈಲಿಂದ ಮೊಬೈಲ್ ಶೇರ್ ಮಾಡ್ತೀವೋ ಹಂಗೆ ನಮ್ಮ ಮೆಮೊರೀಸ್ ನ ನಾವು ಏನ್ ಡೌನ್ಲೋಡ್ ಮಾಡಿದ್ವಿ, ನಾವೇನ್ ಸಾಂಗ್ ಯೋಚನೆ ಮಾಡ್ತೀವಿ, ಇವನ್ನೆಲ್ಲ ಒಂದು ಮಷೀನ್ ಇಂದ ಇನ್ನೊಂದು ಮಷೀನ್ಗೆ, ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅವರ ಚಿಪ್ಪಿಗೂ ಕನೆಕ್ಷನ್ ಮಾಡಿ ಟ್ರಾನ್ಸ್ಫರ್ ಮಾಡಬಹುದು ಅಂತ ಅವರ ಒಂದು ಐಡಿಯಾ ಇದೆ. ಮತ್ತು ಇದರಿಂದ ಮಾನಸಿಕವಾಗಿ ಯಾರು ಬಳಲ್ತಿರ್ತಾರೋ ಅಂತ ಒಂದು ರೋಗಗಳನ್ನ ಸರಿ ಮಾಡುವ ಒಂದು ಶಕ್ತಿ ಇದೆ ಅಂತ ಕೂಡ ಅವರು ಈ ಚಿಪ್ ಅಲ್ಲಿ ರಿಸರ್ಚ್ ಮಾಡಿ ತಿಳಿದು ಬಂದಿದೆ. ಮತ್ತು ಇದಕ್ಕೆ ಏನ್ ಪುರಾವೆ, ಡೈರೆಕ್ಟ್ ಆಗಿ ಹಿಂಗೆ ಮನುಷ್ಯರಿಗೆ ಮಾಡ್ಬಿಟ್ರೆ ಸೇಫಾ, ಹೀಗೆಲ್ಲ ಕ್ವಶನ್ ಇರುತ್ತೆ. ಇವರು ಮೊದಲು ಏನ್ ಮಾಡಿದ್ದಾರೆ, ಒಂದು ಹಂದಿಯನ್ನ ಹಿಡ್ಕೊಂಡು ಆ ಹಂದಿಯ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದರ ತಲೆ ಒಳಗಡೆ ಈ ಚಿಪ್ ಹಾಕಿ ಆಪರೇಷನ್ ಮಾಡಿ ಅದು ಇದುವರೆಗೂ ಸತ್ತಿಲ್ಲ, ಅದು ಚೆನ್ನಾಗೇ ಬದುಕಿದೆ. ಅದರ ಒಂದು ಚಲನವಲನಗಳು ಅಥವಾ ಅದಕ್ಕೆ ಊಟ ಕೊಟ್ಟಾಗ ಅದು ಹಿಂಗ್ ಬಿಹೇವ್ ಮಾಡುತ್ತೆ, ಅದಕ್ಕೆ ಹೆದರಿಕೆ ಆದಾಗ ಹಿಂಗ್ ಬಿಹೇವ್ ಮಾಡುತ್ತೆ, ಇದನ್ನೆಲ್ಲ ಅವರು ಆ ಚಿಪ್ ಅನ್ನು ಹಂದಿಯ ತಲೆ ಬುರುಡಲ್ಲಿ ಹಾಕಿ ಅದನ್ನ ಅವರು ಟ್ರ್ಯಾಕ್ ಮಾಡೋ ಮೂಲಕ ಫಸ್ಟ್ ಲೆವೆಲ್ ಆಫ್ ಸಕ್ಸಸ್ ಅಂತ ಏನ್ ಹೇಳ್ತೀವಿ, ಫಸ್ಟ್ ಲೆವೆಲ್ ಆಫ್ ಇದನ್ನ ಅಟೆಂಪ್ಟ್ ನ ಮಾಡಿದ್ದಾರೆ. ಆದ್ರೆ ಇದು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಬೇಕು, ಎಲ್ಲ ಮನುಷ್ಯರ ಲೆವೆಲ್ಗೆ ಇದು ಬರಬೇಕು ಅಂತ ಅಂದ್ರೆ ಇದಕ್ಕೆ ಎಥಿಕಲ್ ವೇ ಕ್ಲಿಯರ್ ಆಗ್ಬೇಕು. ಅಂದ್ರೆ ಇದು ನಿಜವಾಗ್ಲೂ ಒಳ್ಳೇದಾಗುತ್ತಾ? ಈಗ ವಿಮಾನವನ್ನು ಯಾವ್ದಕ್ಕೆ ಬಳಸಬಹುದು ಅಂತ ಮುಂಚೆ ಜನರಿಗೆ ಗೊತ್ತಿರಲಿಲ್ಲ. ವಿಮಾನ ಕಂಡಿಡಿದ್ರು, ಅದರಿಂದ ಬಹಳ ಜನ ಪ್ಯಾಸೆಂಜರ್ ಕೂಡ
ವಿಮಾನಗಳು ಬಹಳ ಹೆಲ್ಪ್ ಆಯ್ತು. ಆದ್ರೆ ಅದೇ ವಿಮಾನಗಳು ಯುದ್ಧಕ್ಕೂ ಕೂಡ ತುಂಬಾ ಮಾರಕವಾಗಿ ಗೋಚರಿಸಿತ್ತು. ಅದೇ ತರ ಈ ತರ ಟೆಕ್ನಾಲಜಿ ಏನಾದ್ರೂ ಬಂದ್ರೆ ಮನುಷ್ಯರ ಮತ್ತು ಮನುಷ್ಯ ರೋಬೋಟ್ಗಳ, ಮನುಷ್ಯ ಕಂಪ್ಯೂಟರ್ಗಳ ನಡುವೆ ಡೈರೆಕ್ಟ್ ಆಗಿ ಕನೆಕ್ಷನ್ ಮಷಿನ್ಗಳ ತರ ಬಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಆಗಿ ಮುಂದೊಂದು ದಿನ ಅದು ಹ್ಯುಮ್ಯಾನಿಟಿಗೆ ಒಂದು ಕುತ್ತು ತರುವಂತಹ ಸಂದರ್ಭವನ್ನು ನಿರ್ಮಾಣ ಮಾಡುತ್ತಾ, ಈ ತರ ತುಂಬಾ ಎಥಿಕಲ್ ಕ್ವಶನ್ಗಳಿದಾವೆ. ಆದ್ರೆ ಏನೇ ಆಗ್ಲಿ ಎಲಾನ್ ಮಸ್ಕ್ ಅವರ ಈ ಚಿಂತನೆಯನ್ನು ನಾವು ಒಪ್ಪಬೇಕಾದದ್ದು. ಯಾಕಂದ್ರೆ ಮಾನವರು ಅಂದ ತಕ್ಷಣ ನಮ್ಮ ಕೆಲಸ ಬರೀ ಇಲ್ಲಿ ನನ್ನ ಪಾಡಿಗೆ ನಾನು ಇದ್ಬಿಟ್ಟು ನೆಕ್ಸ್ಟ್ ನಾನು ವಯಸ್ಸಾಗಿ ಸತ್ತು ಹೋಗ್ಬಿಡ್ತೀನಿ ಅನ್ನೋದು ಒಂದು ತರ ಜೀವನ. ಆದ್ರೆ ನಾನು ನೆಕ್ಸ್ಟ್ ಜನರೇಷನ್ಗೆ ನನ್ನ ಒಂದು ಕೊಡುಗೆಯನ್ನು ಏನು ಕೊಡಬಹುದು, ಮತ್ತೆ ಈಗಿರುವ ಸೈನ್ಸ್ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಮಾನವನ ಕಾನ್ಶಿಯಸ್ನೆಸ್ ಅಥವಾ ಮಾನವನ ಬ್ರಹ್ಮಾಂಡಗಳ ಏನೇನೋ ನಾವು ಯಾವ್ದ್ರಿಂದ ಮಾಡಲ್ಪಟ್ಟಿದೀವಿ, ನಾವು ಏನು ಅಂತಾನೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಬಯಾಲಜಿಲಿ ಓದ್ತೀವಿ ಅಷ್ಟೇ, ನಾವು ಇಷ್ಟು ಮೂಳೆಗಳು ಹಿಂಗಿದೆ ಎಲ್ಲ ಅಂತ. ಆದ್ರೆ ಮೂಲೆ ಎಲ್ಲಿಂದ ಬಂತು, ಇದೆಲ್ಲ ಸ್ಟಾರ್ಟ್ ಹೆಂಗಾಯ್ತು, ನಮ್ಮ ಯೋಚನೆಗಳಿಗೆ ಕಾರಣ ಏನು, ಯಾಕೆ ಈ ತರ ಯೋಚನೆಗಳು, ಇದೆಲ್ಲ ತಿಳ್ಕೊಳ್ಳೋದು ಒಂದು ದೇವರಿಗೆ ಒಂದು ಹತ್ತಿರ ಹೋದಂತ ಒಂದು ಪ್ರೊಸೆಸ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಮಾನವ ಏನಾಗಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇಲ್ಲಿ, ಮಾನವ ಆದಿಮಾನವನಾಗಿದ್ದಾಗ ಹೇಗೆ ಗೆಡ್ಡೆ ಗೆಣಸು ತಿಂತಾ ಇದ್ದ, ಅದ್ರ ತಕ್ಕ ಅದು ಕಾಲಕ್ರಮೇಣ ಅವನು ಅಗ್ರಿಕಲ್ಚರ್ ಕಂಡಿಡ್ದ, ಅದ್ರ ಕ್ರಮೇಣ ಮತ್ತೆ ಅವನು ಮಾಡರ್ನ್ ಸೈನ್ಸ್ ಕಂಡಿಡ್ದ, ಆಮೇಲೆ ಬರ್ತಾ ಬರ್ತಾ ಟೆಕ್ನಾಲಜಿ ಅಂತ ಬಂತು, ಇವಾಗ ಇಂಟರ್ನೆಟ್ ಯುಗ ಆಗಿದೆ. ಹೀಗೆ ಬೆಳಿತಾ 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 ಇಲ್ಲಿ ಏನಾಗ್ತಾ ಇದೆ, ಮಾನವನ ಕಾನ್ಶಿಯಸ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆ ಒಂದು ಜಾಸ್ತಿ ಆಗಕ್ಕೆ ಈಗಿನ ಟೆಕ್ನಾಲಜಿ ಹೆಲ್ಪ್ ಮಾಡ್ತಾ ಇರ್ಬೋದು ಅಂತ ಮೇ ಬಿ ಅವರ ಒಂದು ಪರಿಕಲ್ಪನೆ ಇರಬಹುದು. ಏನೇ ಆಗ್ಲಿ ಅವರು ಮಾನವ ಒಂದು ಕುಲಕ್ಕೆ ಮಾರಕವಾಗದಂತೆ ಈ ಆಟಮ್ ಬಾಂಬ್ಗಳು ಇನ್ವೆಷನ್ ಹಿಂಗೆಲ್ಲ ಹೆಂಗಾಯ್ತು, ಇದು ಆಗದಂತೆ ಮಾನವನ ಕಾನ್ಶಿಯಸ್ನೆಸ್ ಹೆಚ್ಚಾಗಿ ಇನ್ನೂ ಹೆಚ್ಚು ಹೆಚ್ಚು ವಿಜ್ಞಾನವನ್ನು ಪಸರಿಸಿ ಜನರಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನು ತಂದರೆ ಸಾಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಕೊನೆ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಎಲಾನ್ ಮಸ್ಕ್ ಅವರ ಈ ಒಂದು ನ್ಯೂರಾಲಿಂಕ್ ಟೆಕ್ನಾಲಜಿ ಬಗ್ಗೆ ಏನ್ ಅನ್ಸುತ್ತೆ, ನಿಜವಾಗ್ಲೂ ಅದು ಹೆಲ್ಪ್ ಆಗುತ್ತಾ, ಅಥವಾ ಒಂದು ದಿನ ಒಂದು ವೇಳೆ ಅದು ಭಾರತಕ್ಕೆ ಬಂದಿದ್ದೆ ಆದಲ್ಲಿ ನೀವು ನಿಜವಾಗ್ಲೂ ಆ ಚಿಪ್ಪನ್ನು ನಿಮ್ ತಲೆ ಒಳಗೆ ಅಳವಡಿಕೆ ಮಾಡ್ಕೊಳ್ತೀರಾ? ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.